ಮೈಸೂರು ಇಂದ್ರಪ್ಪನ ಮನೆ. ಬೆಳಗ್ಗೆ 6 ಗಂಟೆಯೇ ಜಯಂತ್ ಮತ್ತು ರಚನಾ ಕಾರಿನಲ್ಲಿ ಮೈಸೂರಿಗೆ ಬಂದಿಳಿದರು. ರಾತ್ರಿ ಪೂರ್ತಿ ಇಬ್ಬರಿಗೂ ನಿದ್ದೆ ಇಲ್ಲ. ಶ್ಯಾಮಲಾದೇವಿ ಫೋನ್ ಮಾಡಿದಾಗಿನಿಂದ ಇಬ್ಬರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಅಮ್ಮನಿಗೆ ಒಪ್ಪಂದದ ವಿಷಯ ಹೇಗೆ ಗೊತ್ತಾಯಿತು? ಮನೆ ಒಳಗೆ ಹೋದರೆ ಹಾಲ್ನಲ್ಲಿ ಶ್ಯಾಮಲಾದೇವಿ, ರಚನಾ ತಂದೆ ಇಂದ್ರಪ್ಪ, ತಾಯಿ ಸುಶೀಲಮ್ಮ ಮತ್ತು ಮೂಲೆಯಲ್ಲಿ ಕುಳಿತಿದ್ದಾಳೆ ಸೌಮ್ಯ. ಹೌದು, ಸೌಮ್ಯ ನೇರವಾಗಿ ಮೈಸೂರಿಗೆ ಬಂದು ಶ್ಯಾಮಲಾದೇವಿಗೆ ಎಲ್ಲ ಹೇಳಿದ್ದಾಳೆ. ಶ್ಯಾಮಲಾದೇವಿ ಎದ್ದು ನಿಂತು, ಬನ್ನಿ ಬನ್ನಿ, 1 ತಿಂಗಳ ಗಂಡ ಹೆಂಡತಿ ಬಂದರು ಎಂದು ವ್ಯಂಗ್ಯವಾಗಿ ಹೇಳಿದರು. ಅವರ ಕಣ್ಣಲ್ಲಿ ಕೋಪ, ನೋವು. ಜಯಂತ್, ಅಮ್ಮ, ಏನಾಯ್ತು? ಏನಾಯ್ತು ಅಂತ ನನ್ನನ್ನು ಕೇಳುತ್ತೀಯಾ? ಈ ಹುಡುಗಿ ಹೇಳಿದ್ದೆಲ್ಲ ನಿಜವೇನು? ನೀನು ಆಸ್ತಿಗಾಗಿ ಈ ಮದುವೆಯಾಗಿದ್ದೀಯಾ? 1 ತಿಂಗಳ ಒಪ್ಪಂದ ಮಾಡಿಕೊಂಡಿದ್ದೀಯಾ? ನನ್ನ ಮಗ ಇಷ್ಟು ನೀಚನಾಗುತ್ತಾನೆ ಎಂದು ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಎಂದು ಶ್ಯಾಮಲಾದೇವಿ ಕೂಗಿದರು. ರಚನಾ ತಲೆ ತಗ್ಗಿಸಿಕೊಂಡು ನಿಂತಳು. ಅವಳ ಕಣ್ಣಲ್ಲಿ ನೀರು. ಸೌಮ್ಯ ಮಧ್ಯೆ ಬಂದು, ನೋಡಿ ಆಂಟಿ, ನಾನು ಹೇಳಿದೆನಲ್ಲ, ಇವಳು ಹಳ್ಳಿ ಹುಡುಗಿ. ದುಡ್ಡಿಗಾಗಿ ನಿಮ್ಮ ಮಗನನ್ನು ಮದುವೆಯಾಗಿದ್ದಾಳೆ. 1 ತಿಂಗಳು ಮುಗಿದರೆ ಡೈವೋರ್ಸ್ ಕೊಟ್ಟು 50 ಲಕ್ಷ ತೆಗೆದುಕೊಂಡು ಹೋಗುವ ಪ್ಲಾನ್ ಇದೆ ಇವಳಿಗೆ. ಸುಳ್ಳು ಎಂದು ರಚನಾ ಮೊದಲ ಬಾರಿಗೆ ಕೂಗಿದಳು. ನಾನು ದುಡ್ಡಿಗಾಗಿ ಮದುವೆಯಾಗಿಲ್ಲ. ನಾನು ನನ್ನ ಅಪ್ಪನ ಮಾನ ಉಳಿಸಲು ಮದುವೆಯಾದೆ. ಆಗ ಇಂದ್ರಪ್ಪ ಮುಂದೆ ಬಂದು, ಹೌದು ಶ್ಯಾಮಲಮ್ಮ, ತಪ್ಪು ನನ್ನದು. ನನ್ನ ದೊಡ್ಡ ಮಗಳು ಮದುವೆ ದಿನ ಓಡಿಹೋದಳು. ಮಂಟಪದಲ್ಲಿ ಎಲ್ಲರ ಮುಂದೆ ಮಾನ ಹೋಗಬಾರದು ಎಂದು ನಾನೇ ಜಯಂತ್ ಅವರ ಕಾಲು ಹಿಡಿದು ನನ್ನ 2ನೇ ಮಗಳನ್ನು ಕೊಟ್ಟೆ. ಇದು ಒಪ್ಪಂದದ ಮದುವೆ, ನಿಜ. ಆದರೆ ರಚನಾ ತಪ್ಪು ಮಾಡಿಲ್ಲ, ಅವಳು ದೇವತೆ. ಇಡೀ ಮನೆ ಸ್ತಬ್ಧವಾಯಿತು. ಶ್ಯಾಮಲಾದೇವಿಗೆ ಈಗ ಸತ್ಯ ಗೊತ್ತಾಯಿತು. ಶ್ಯಾಮಲಾದೇವಿ ರಚನಾ ಹತ್ತಿರ ಬಂದು, ಮಗಳೇ, ಇದು ನಿಜವೇನು? ನಿನಗೆ ಇಷ್ಟ ಇಲ್ಲದ ಮದುವೆಯ ಇದು? ರಚನಾ ಅಳುತ್ತಾ, ಮೊದಲು ಇಷ್ಟ ಇರಲಿಲ್ಲ ಅತ್ತೆ. ಆದರೆ ಈಗ ನನಗೆ ಜಯಂತ್ ಇಷ್ಟ, ಅವರ ಮನೆ, ಅವರ ಕಂಪನಿ ಎಲ್ಲವೂ ಇಷ್ಟ. ನಾನು ಅವರನ್ನು ಬಿಟ್ಟು ಹೋಗಲು ನನಗೆ ಇಷ್ಟ ಇಲ್ಲ. ಈ ಮಾತು ಕೇಳಿ ಜಯಂತ್ಗೆ ಆಕಾಶವೇ ಕೈಗೆ ಸಿಕ್ಕಂತಾಯಿತು. ರಚನಾ ತನ್ನನ್ನು ಪ್ರೀತಿಸುತ್ತಾಳಾ? ಶ್ಯಾಮಲಾದೇವಿ ಜಯಂತ್ ಕಡೆ ತಿರುಗಿ, ಮಗನೇ, ನೀನು ಈ ಹುಡುಗಿಯನ್ನು ಪ್ರೀತಿಸುತ್ತೀಯಾ? ಜಯಂತ್ ಏನೂ ಹೇಳದೆ ರಚನಾಳನ್ನೇ ನೋಡುತ್ತಾ ನಿಂತನು. ಅವನ ಕಣ್ಣಲ್ಲಿ ಕೂಡ ನೀರು. ಸೌಮ್ಯಗೆ ಸಹಿಸಲು ಆಗಲಿಲ್ಲ. ಆಂಟಿ, ಇವನು ಸುಳ್ಳು ಹೇಳುತ್ತಾನೆ. ಇವನು ನನ್ನನ್ನು ಪ್ರೀತಿಸುತ್ತಿದ್ದ. ಸಾಕು, ನಿಲ್ಲಿಸು ಎಂದು ಶ್ಯಾಮಲಾದೇವಿ ಕೂಗಿದರು. ನೀನು ನನ್ನ ಮನೆಗೆ ಬಂದು ನನ್ನ ಸೊಸೆಯ ಬಗ್ಗೆ ಕೆಟ್ಟದಾಗಿ ಹೇಳುತ್ತೀಯಾ? ನನ್ನ ಸೊಸೆ 10 ಕೋಟಿ ಡೀಲ್ ತಂದು ಕೊಟ್ಟಿದ್ದಾಳೆ ಎಂದು ನನ್ನ ಮಗ ನಿನ್ನೆ ಫೋನ್ನಲ್ಲಿ ಹೇಳಿದ. ನೀನು ಏನು ಮಾಡಿದ್ದೀಯಾ? ನನ್ನ ಮಗನ ಜೀವನ ಹಾಳು ಮಾಡಲು ಬಂದಿದ್ದೀಯಾ? ಹೊರಗೆ ಹೋಗು ನನ್ನ ಮನೆಯಿಂದ. ಸೌಮ್ಯಳನ್ನು ಹೊರಗೆ ಕಳುಹಿಸಲಾಯಿತು. ಅವಳು ಕೋಪದಿಂದ ಕಾರ್ ಹತ್ತಿ ಹೋದಳು. ಹೋಗುವಾಗ, ಇದನ್ನು ನಾನು ಸುಮ್ಮನೆ ಬಿಡಲ್ಲ ಎಂದು ಮತ್ತೆ ಹೇಳಿದಳು. ಮನೆಗೆ ಮೌನ ಆವರಿಸಿತು. ಶ್ಯಾಮಲಾದೇವಿ ಇಬ್ಬರನ್ನೂ ಕೂರಿಸಿ, ನೋಡಿ ಮಕ್ಕಳೇ, ಈಗ ನನಗೆ ಎಲ್ಲಾ ಅರ್ಥವಾಯಿತು. ಇದು ಒಪ್ಪಂದದಿಂದ ಶುರುವಾದ ಮದುವೆ, ನಿಜ. ಆದರೆ ಈಗ ಅದು ಪ್ರೀತಿಯಾಗಿ ಬದಲಾಗಿದೆ. ನಾನು ನೋಡುತ್ತಿದ್ದೇನೆ. ಜಯಂತ್ನ ಕಣ್ಣಲ್ಲಿ ರಚನಾ ಬಗ್ಗೆ ಪ್ರೀತಿ ಇದೆ. ರಚನಾ ಕಣ್ಣಲ್ಲಿ ಜಯಂತ್ ಬಗ್ಗೆ ಪ್ರೀತಿ ಇದೆ. ಆದರೆ ಅತ್ತೆ, 1 ತಿಂಗಳ ಒಪ್ಪಂದ ಎಂದು ರಚನಾ ಹೇಳಿದಳು. 1 ತಿಂಗಳು ಮುಗಿದಿದೆ ಮಗಳೇ. ಇಂದು 32ನೇ ದಿನ ಎಂದು ಶ್ಯಾಮಲಾದೇವಿ ನಕ್ಕರು. ನಿನ್ನೆಗೆ ನಿಮ್ಮ 1 ತಿಂಗಳು ಮುಗಿದಿದೆ. ಆದರೆ ನೀವಿಬ್ಬರೂ ಇನ್ನೂ ಜೊತೆಯಲ್ಲೇ ಇದ್ದೀರಿ. ಇದರ ಅರ್ಥವೇನು? ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಹೌದು, 1 ತಿಂಗಳು ಮುಗಿದು 2 ದಿನ ಆಗಿತ್ತು. ಆದರೆ ಇಬ್ಬರಿಗೂ ನೆನಪೇ ಇರಲಿಲ್ಲ. ಅಂದರೆ ಇಬ್ಬರೂ ಒಪ್ಪಂದವನ್ನು ಮರೆತು ಬಿಟ್ಟಿದ್ದರು. ಶ್ಯಾಮಲಾದೇವಿ ಮುಂದುವರೆಸಿದರು, ನನ್ನ ಮಾತು ಕೇಳಿ. ಈ ಒಪ್ಪಂದವನ್ನು ಇಲ್ಲೇ ಸುಟ್ಟುಹಾಕಿ. ಹೊಸದಾಗಿ ಇಂದು ಮತ್ತೆ ತಾಳಿ ಕಟ್ಟು. ನಿಜವಾದ ಗಂಡ ಹೆಂಡತಿಯಾಗಿ ಬಾಳಿ. ಜಯಂತ್ ತಕ್ಷಣ, ಅಮ್ಮ, ನಾನು ರಚನಾಳನ್ನು ನಿಜವಾಗಲೂ ಪ್ರೀತಿಸುತ್ತೇನೆ. ಮೊದಲು ಆಸ್ತಿಗಾಗಿ ಮದುವೆಯಾದೆ, ನಿಜ. ಆದರೆ ಈಗ ಅವಳಿಲ್ಲದೆ ನನಗೆ ಬದುಕಲು ಆಗಲ್ಲ. ರಚನಾ ಶಾಕ್.
ಅವಳು ಜಯಂತ್ ಅನ್ನು ನೋಡಿದಳು. ಜಯಂತ್ ರಚನಾ ಕೈ ಹಿಡಿದು, ರಚನಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. 1 ತಿಂಗಳ ಹೆಂಡತಿಯಾಗಿ ಅಲ್ಲ, ಜೀವನ ಪೂರ್ತಿ ಹೆಂಡತಿಯಾಗಿ ಇರುತ್ತೀಯಾ? ರಚನಾ ಕಣ್ಣೀರು ಹಾಕುತ್ತ, ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ. ಶ್ಯಾಮಲಾದೇವಿ, ಇಂದ್ರಪ್ಪ, ಸುಶೀಲಮ್ಮ ಎಲ್ಲರ ಕಣ್ಣಲ್ಲಿ ಆನಂದದ ಕಣ್ಣೀರು. ಅದೇ ಸಮಯಕ್ಕೆ ಜಯಂತ್ ತಂದೆ ವಿಠಲರಾವ್ ಮೈಸೂರಿನ ಮನೆಯಿಂದ ಕರೆ ಮಾಡಿದರು. ಜಯಂತ್, ಅರ್ಜೆಂಟ್. ಮೆಕ್ ಕಂಪನಿಯ ಮೇಲೆ ಯಾರೋ ದೊಡ್ಡ ಸೈಬರ್ ಅಟ್ಯಾಕ್ ಮಾಡಿದ್ದಾರೆ. ಜರ್ಮನ್ ಕ್ಲೈಂಟ್ ಡೇಟಾ ಎಲ್ಲ ಲೀಕ್ ಆಗಿದೆ. ಕಂಪನಿ ಮುಳುಗುವ ಸ್ಥಿತಿಯಲ್ಲಿದೆ. ಬೇಗ ಬಾ. ಜಯಂತ್ ಮತ್ತು ರಚನಾ ಮುಖ ನೋಡಿಕೊಂಡರು. ಸೌಮ್ಯಳ ಕೊನೆಯ ಸಂಚು ಶುರುವಾಗಿತ್ತು. ಮುಂದುವರೆಯುತ್ತದೆ.